टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। कवेर कन्यके गस्ते जाजे देवी सरिद्वरे ब्रह्मकुंड समुद्भूते लोपामुद्रे नमोस्तुते। ಬಂಧುಗಳೇ, ಇಂದು ವಿಶೇಷವಾದಂಥ ದಿನ. ಕರ್ನಾಟಕದಲ್ಲಿ ಮಂಡ್ಯ ಜಿಲ್ಲೆ ಇರತಕ್ಕಂಥ ಕೃಷ್ಣರಾಜಸಾಗರ ಜಲಾಶಯದಲ್ಲಿ ವಿಶೇಷವಾದಂಥ ಹಬ್ಬದ ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಯಾಕೆಂದರೆ ಕಾವೇರಿ ಭಾಗಮಂಡಲದಿಂದ ಇಳಿದು ಪೂಂಪುಹಾರ್ಗೆ 835 ಕಿಲೋಮೀಟರ್ ಹರಿತಾಳೆ. ಅಂಥ ಕಾವೇರಿ ಬ್ರಹ್ಮಗಿರಿಯಾದ ಭಾಗಮಂಡಲದಲ್ಲಿ ಹುಟ್ಟಿದಾಳೆ ಅಂತ ನಮ್ಮಲ್ಲೆಲ್ಲ ಪುರಾಣದಲ್ಲಿ ಹೇಳುತ್ತೆ. ಹಾಗೆ ಅಲ್ಲಿಂದ ಕಾವೇರಿ ಹರಿದು ಕೃಷ್ಣರಾಜ ಜಲಾಶಯದಲ್ಲಿ ಸಂಪೂರ್ಣವಾಗಿ ಸೇರ್ತಾಳೆ. ಇದು ಪ್ರತಿ ವರ್ಷ ನಮಗೆ ಹಿಂದಿನ ಕಾಲದಲ್ಲಿ ಆಡು ಭಾಷೆಗಳಲ್ಲಿ ಉಪವಾಸದ ಹೊಳೆ ಅಂತ ಕರೀತಾರೆ. ಆಷಾಢ ಶುದ್ಧ ಏಕಾದಶಿ ದಿನ ಈ ಹೊಳೆ ನಮಗೆಲ್ಲ ಡ್ಯಾಮ್ ತುಂಬಿ ನೀರು ಬರ್ತಾಯಿತ್ತು. ಆದರೆ 90 ವರ್ಷಗಳ ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿಗೆ ಈ ಒಂದು ಜೂನ್ ತಿಂಗಳಲ್ಲಿ ಡ್ಯಾಮ್ ತುಂಬಿರೋದು ಇದೇ ಪ್ರಥಮ. ಯಾಕೆ ಅಂದರೆ ಕಾವೇರಿ ಅಲ್ಲಿಂದ ಬ್ರಹ್ಮಗಿರಿಯಿಂದ ಹುಟ್ಟಿದ ಮೇಲೆ ಹೇಮಾವತಿ ಮತ್ತು ಹಾಂಗಿ ಇದರಿಂದ ಬಳಸ್ಕೊಂಡು ಬಂದಾಗ ಲಕ್ಷ್ಮಣ ತೀರ್ಥ 2 ನದಿಗಳನ್ನು ಸೇರಿ ಕಾವೇರಿ ಸಂಗಮ ಆಗ್ತಾಳೆ ಡ್ಯಾಮ್ನಲ್ಲಿ. ಅಂಥ ಕಾವೇರಿನ ವಿಶೇಷವಾಗಿ ನಾವು ಇವತ್ತು ಕರ್ನಾಟಕದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು, ವಿಶೇಷವಾಗಿ ಡಿ.ಕೆ. ಶಿವಕುಮಾರ್ ಅವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು, ನೀರಾವರಿ ಮಂತ್ರಿಗಳು ಮತ್ತು ಶ್ರೀರಂಗಪಟ್ಟಣ ಶಾಸಕರಾದಂಥ ರಮೇಶ್ ಬಾಬು, ಬಂಡಿ ಸಿದ್ದೇಗೌಡರು ಎಲ್ಲರೂ ಸಹಿತ ಇವತ್ತು ಹಬ್ಬದ ಆಚರಣೆ ಮಾಡಲಿಕ್ಕೆ ಈ ಜಲಾಶಯಕ್ಕೆ ಬರ್ತಾ ಇದ್ದಾರೆ. ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ವಿಶೇಷವಾದಂಥ ಪೂಜಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಏನಪ್ಪ ಅಂದರೆ ಅದರಲ್ಲಿ ಕೆಳಗಡೆ ಪರ್ಜನ್ಯಾದಿ ದೇವತೆಗಳನ್ನು 7 ನದಿಗಳ ಹೋಮವನ್ನು ಮಾಡ್ತಾಯಿದ್ದೀವಿ. ಮೇಲುಗಡೆ 40 ಜೊತೆ ಬಾಗಿನರಡಿ ಇದೆ. ನವಧಾನ್ಯಗಳು ಹೇಗೆ ಗರ್ಭಿಣಿಯಾದ ಹೆಂಗಸನ್ನು ನಾವು ನಮ್ಮ ಮನೆಯಲ್ಲಿ ಮಕ್ಕಳನ್ನು ಕಳಿಸ್ಕೊಡ್ಬೇಕಾದ್ರೆ ಶಾಸ್ತ್ರೋಕ್ತವಾಗಿ ಅವಳಿಗೆ ಅಲಂಕೃತ ಮಾಡಿ ಹಸಿರು ಸೀರೆಯನ್ನು ಉಡಿಸಿ ಅವಳಿಗೆ ಬಳೆ ಬಿಚ್ಚಾದಾದಿಗಳನ್ನು, ಮೂಗುಬಟ್ಟು, ಕಾಲ್ಗೆಜ್ಜೆಗಳನ್ನು, ಮಂಗಳ ದ್ರವ್ಯವನ್ನು, ಅರಿಶಿನ, ಕುಂಕುಮ, ನವಧಾನ್ಯಾದಿಗಳನ್ನು ಕೊಡ್ತೀವೋ ಅದೇ ರೀತಿ ಕಾವೇರಿ ಮಾತೆಗೆ ವಿಶೇಷವಾದಂಥ ಬಾಗಿನವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಅರ್ಪಿಸ್ತಾರೆ. ಇದಕ್ಕಾಗಲೇ ಸಿದ್ಧತೆ ನಡೆದಿದೆ. ಕ್ಷೀರಾರ್ಘ್ಯ ಅಂತೇಳಿ ಅರ್ಘ್ಯವನ್ನು ಕೊಡಿಸ್ತೇವೆ, ಸಂಕಲ್ಪ ಮಾಡ್ತೇವೆ. ಬಾಗಿನ ದೇವತೆಗಳಿಗೆ ಪೂಜೆಗಳನ್ನು ಮಾಡಿ ಸೀರೆ ಮತ್ತು ವಸ್ತ್ರಾದಿಗಳನ್ನು ಬಾಗಿನಕ್ಕೆ ಅರ್ಪಿಸ್ತಾರೆ. ಅಂಥ ವಿಶೇಷವಾದಂಥ ಕಾರ್ಯಕ್ರಮ ಇವತ್ತು ಈ ಒಂದು ಕೃಷ್ಣರಾಜಸಾಗರ ಜಲಾಶಯದಲ್ಲಿ ಇತಿಹಾಸ ನಿರ್ಮಾಣ ಮಾಡಿ ನಡೀತಾರೆ. ಕನ್ನಂಬಾಡಿ ಕಟ್ಟಿದಾಗಲಿಂದಲೂ ಸಹಿತ ಈ ಒಂದು ವಿಶೇಷವಾದಂಥ ನದಿ ತುಂಬಿರತಕ್ಕಂಥದ್ದು ಜೂನ್ ತಿಂಗಳಲ್ಲಿ ಇದೇ ಮೊದಲು. ಆದ್ದರಿಂದ ಈ ಒಂದು ಕಾರ್ಯಕ್ರಮ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಪ್ರಾರಂಭ ಆಗ್ತಾರೆ. ತಾವುಗಳೆಲ್ಲರೂ ಸಹಿತ ವೀಕ್ಷಣೆ ಮಾಡಿ ನಾಳೆಯಿಂದ ಕಾವೇರಿ ಎಲ್ಲೆಲ್ಲಿ ನೀವು ಸೇರ್ತಾರೋ ಅಲ್ಲೇ ನೀವೆಲ್ಲರೂ ಸಹಿತ ಪ್ರಾರ್ಥನೆ ಪೂಜೆಗಳನ್ನು ಮಾಡ್ಬೋದು ಅಂತ ಕೇಳ್ಕೊತಾ ಇದ್ದೀವಿ. ಇನ್ನೊಂದು ತಿಳ್ಕೊಳ್ಬೇಕು, ನೀವಿಗೆ ಯಾರಿಗೆ ಆಷಾಢ ಯಾವುದಕ್ಕೆ ನೀವೆಲ್ಲ ತಪ್ಪು ತಿಳ್ಕೊ. ಆಷಾಢ ಮಾಸದಲ್ಲಿ ಪೂಜೆ ಅಂತ ನಮ್ಮ ಪತ್ರಕರ್ತರು ಕೇಳ್ತಾಯಿದ್ರು. ಅದೆಲ್ಲ ಮನುಷ್ಯನ ಆಚರಣೆಗೆ ಇರೋದೇ ಹೊತ್ತು ದೇವತೆಗಳಿಗೆಲ್ಲ ಇರಲ್ಲ. ಆಷಾಢ ಮಾಸದಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ವಿಶೇಷ 4 ವಾರ ವಿಶೇಷ ಪೂಜೆ, ಹಾಗಾದ್ರೆ ಬಾಗಿಲಾಕ್ಬಿಡೋಕ್ಕಾಗುತ್ತಾ? ಅದರಿಂದ ಅವೆಲ್ಲ ಅಲ್ಲ. ಆಷಾಢ ಮಾಸದಲ್ಲಿ ಹೊಳೆ ತುಂಬೋದೇ ಆಷಾಢದಲ್ಲಿ. ಯಾಕೆಂದರೆ ಆಷಾಢದಲ್ಲಿ ಗರ್ಭಿಣಿ ಆಗ್ತಾಳೆ, ಆ ಎಲ್ಲ ಹೊಳೆಗಳು ತುಂಬುತ್ತವೆ, ಕಸ ಕೊಳೆಗಳೆಲ್ಲ ಬಂದು ಶುದ್ಧವಾದ ನೀರನ್ನು ಕೊಡ್ತವೆ. ಅದಕ್ಕೆ ಆಷಾಢ ಮಾಸದಲ್ಲೇ ಇದಕ್ಕೆ ಪೂಜೆ ಮಾಡುವುದು ವಿಶೇಷ.